ಕಲಬುರಗಿಯಲ್ಲಿ ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಉತ್ಸವ ಆಚರಿಸಲಾಯಿತು. ಜ್ಯೋತಿ ಬೆಳಗಿಸೋದರ ಮುಖಾಂತರ ಶ್ರೀ ಷಟಸ್ಥಳಂ ದೇಶಕೇಂದ್ರ ಮಹಾಸ್ವಾಮಿಗಳು ಕೋಡನಹಳ್ಳಿ ಚಿತ್ರದುರ್ಗ ಜಿಲ್ಲೆ ಭೀಕರ ಬರಗಾಲದಲ್ಲಿರುವ ಸಮಯದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿದ್ದಾಗ ಕೃಷಿಗೆ ತಂತ್ರಜ್ಞಾನ ಅಳವಡಿಸಿ ಏನೇನು ಅಭಿವೃದ್ಧಿಗಳನ್ನು ಮಾಡಬಹುದು ಅಂತ ಚಿತ್ರದುರ್ಗ ಸ್ವಾಮೀಜಿಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ಎಚ್ ವಾಡೇಕರ್, ಬಾಬು ಜಗಜೀವನ್ ರಾವ್ ಅವರ ಜಿಲ್ಲಾ ಉತ್ಸವ ಸಮಿತಿ ಅಧ್ಯಕ್ಷರು ದಶರಥ ಕಲಗುರ್ತಿ, ಸಮಾಜದ ಹಿರಿಯ ಮುಖಂಡರು ಆರ್.ಕೆ. ಹುಡುಗಿ, ಮಾಪಣ್ಣ ಹದನೂರು, ಭೀಮಣ್ಣ ಬೆಲ್ಲವ, ವಿಜಯಕುಮಾರ ಜಿ. ರಾಧಾಕೃಷ್ಣ, ಪರಮೇಶ್ವರ ಖಾನಾಪುರ, ಬಾಬುರಾವ್ ಸಿ, ರಾಜು ವಾಡಕರ್, ಸಮಾಜದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ಕಲಬುರಗಿ. ಮತ್ತು ಮಹಿಳೆಯರು ಯುವಕರು ಅಡಿ ಚಳಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ತೊಡಗಲು ಹಿಂಜರಿಯದೆ ಎಲ್ಲಾ ರೀತಿಯಿಂದ ಸಹಕರಿಸಿ ಮತ್ತು ನಮ್ಮ ಹಿರಿಯರು ನಾವು ಒಬ್ಬರ ಹೆಸರುಗಳ ಕೂಡಲಿಗೆ ಅಣ್ಣರು ಎಲ್ಲರೂ ಇದ್ದಾರೆ. ಯಾರ ಹೆಸರು ನೆನಪು ಹೋಗ್ಬೋದು, ಹಂಗಾಗಿ ಅವರು ಮತ್ತು ಕೋಪ ಬರ್ಬೋದು, ಹಂಗಾಗಿ ಯಾರ ಹೆಸರು ಹೇಳಕ್ಕಾಗಲ್ಲ. ಅಷ್ಟು ಮಂದಿ ಹಿರಿಯರು ಎಲ್ಲಾ ಹಿರಿಯರು ಸಹಕರಿಸಿದ್ದಾರೆ. ನಾವು ಕೆಲವೊಂದು ತಪ್ಪುಗಳಾಗಿದ್ದೇವೆ, ಆ ತಪ್ಪುಗಳನ್ನು ತಾವು ಕ್ಷಮಿಸಬೇಕು, ಯುವಕರು ಕ್ಷಮಿಸಬೇಕು. ಆದಷ್ಟು ನೀವೆಲ್ಲ ನಾವು ಸಹಕಾರ ನೀಡಿರಿ ಅಂತ ಧನ್ಯವಾದಗಳು. ಮತ್ತು ಸ್ವಾಮೀಜಿಗಳಿಗೆ, ಹಿರಿಯ ಅಣ್ಣವರಿಗೆ ಮತ್ತು ಮಹಿಳೆಯರಿಗೆ, ಅಕ್ಕಂದರಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಮುಂದೆ ಎಲ್ಲರೂ ಸಹಕಾರ ನೀಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಜೈ ಜಗಜೀವನ್ ರಾಮ್ ಅವರು ಬಹಳಷ್ಟು ಕೆಳಸ್ತರದ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಇಡೀ ದೇಶದ ಜಯಗಾಗುವಂಥ ರಾಜನೀತಿಯನ್ನು ರೂಪಿಸಿ ತಾವು ವಹಿಸಿಕೊಂಡಂತ ಎಲ್ಲ ಇಲಾಖೆಗಳು ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ. ಬಾಬು ಜಗಜೀವನ್ ರಾಮ್ ಅಂದ ತಕ್ಷಣ ನೀವೇನು ಹೇಳ್ತೀರಾ? ಹಸಿರು ಕ್ರಾಂತಿಯ ಹರಿಕಾರ ಅಂತೀರಾ. ಅಂಬೇಡ್ಕರ್ ಅವರನ್ನ ನೆನೆದಾಗ ನೀವು ಸಂವಿಧಾನ ಶಿಲ್ಪಿ. ಹಸಿರು ಕ್ರಾಂತಿಯ ಹರಿಕಾರರು ಪ್ರಮುಖ, ಸಂವಿಧಾನ ಶಿಲ್ಪಿ ಅನ್ನುವಂತಹ ಹೆಸರು ಪ್ರಮುಖ. ಯಾರು ತಮ್ಮ ಸೇವಾ ಕ್ಷೇತ್ರಗಳಲ್ಲಿ ಹೊಸ ಹೆಜ್ಜೆಯನ್ನು ಮೂಡಿಸ್ತಾರೆ ಅವರು ಎಲ್ಲರ ಮನೆ ಮಾತಾಡಿ ಸಾಕಷ್ಟು ಜನ ರಾಜಕಾರಣ ಮಾಡಿದ್ದಾರೆ, ಸಾಕಷ್ಟು ಜನ ಇಲಾಖೆಗಳ ಮುಖ್ಯಸ್ಥರಾಗಿದ್ದಾರೆ. ಆದರೆ ಬಾಬು ಜಗಜೀವನ್ ರಾಮ್ ಅವರ ವಿಶಿಷ್ಟತೆ ಅಂದ್ರೆ ದೇಶದಲ್ಲಿ ಬಹಳಷ್ಟು ಭೀಕರ ಬರಗಾಲ ಇದ್ದಂತ ಸಂದರ್ಭದಲ್ಲಿ ಇವರು ಕೃಷಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಏನೇನು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ಅಭಿವೃದ್ಧಿಯನ್ನು ನಾವು ಮಾಡಬಹುದು, ಆಹಾರ ಕೊರತೆಯನ್ನು ನೀಗಿಸಬಹುದು ಅನ್ನುವಂಥ ದೊಡ್ಡ ತೀಕ್ಷ್ಣ ಮತ್ತು ರಾಜಕಾರಣಿಯಾಗಿದ್ದರು. ರಕ್ಷಣಾ ಸಚಿವರಾಗಿದ್ರು, ಅಲ್ಲೂ ಕೂಡ ನ್ಯಾಯವನ್ನು ಕಲ್ಪಿಸಬಹುದು. ಕಾರ್ಮಿಕ ಸಚಿವರಾಗಿದ್ರು, ಅಲ್ಲೂ ಕೂಡ ಇವರು ಆಯಾ ಸಮುದಾಯಗಳಿಗೆ, ಆಯಾ ನೌಕರಿಗೆ ನ್ಯಾಯವನ್ನು ತಂದುಕೊಡ್ತಾರೆ. ಯಾವ ವ್ಯಕ್ತಿಗೆ ಜವಾಬ್ದಾರಿ ಮತ್ತು ನನ್ನ ಕರ್ತವ್ಯ ಅನ್ನುವಂಥದ್ದು ಮನಸ್ಸಲ್ಲಿ ಬರ್ತದೆ ಅವರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದು ರಾಜಕಾರಣ ಇರ್ಬೋದು, ರಾಜಕಾರಣ ಹೊರತಾಗಿರ್ಬೋದು. ಪ್ರಾಮಾಣಿಕ ಮತ್ತು ಬದ್ಧತೆ ಅನ್ನುವಂಥದ್ದು ರಾಜಕಾರಣಿಗಳಿಗೆ ಇರುವಂಥದ್ದಕ್ಕೆ ಇವರು ನಿದರ್ಶನ. ರಾಜಕಾರಣಿಗೆ ಯಾರಿಗೆ ತಾಯಿ ಗುಣ ಇರ್ತದೆ, ಯಾರಿಗೆ ದೂರದೃಷ್ಟಿ ಆದಂತ ಆಲೋಚನೆ ಇರ್ತದೆ ಅಂತ ರಾಜಕಾರಣಿಗಳು ಮಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯುವಂತ ಕೆಲಸ ಮಾಡ್ಕೊಳ್ತಾರೆ. ಬಾಬು ಜಗಜೀವನ್ ರಾಮ್ ಬಗ್ಗೆ ನಾವು ಅಂದ್ಕೊಳ್ಳೋದು ಇವರು ಕಳ ಸಮುದಾಯ, ಚಮಾರ್ ಅಥವಾ ಮೋದಿ ಸಮುದಾಯ ಇಷ್ಟಕ್ಕೆ ಕಟ್ಟಿದೆ. ಯಾವತ್ತೂ ದಾರ್ಶನಿಕರನ್ನ, ಸಂತರನ್ನ, ಸುಧಾರಕರನ್ನ ಹೆಸರು ಮಾಡಿದಂಥವರನ್ನ ಜಾತಿಗೆ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡಬಾರ್ದು. ನಾವು ಬಾಬು ಜಗಜೀವನ್ ರಾಮ್ ಬರೀ ಶೋಷಿತ ಸಮುದಾಯಕ್ಕೆ ಕೆಲಸ ಮಾಡಲಿಲ್ಲ. ದೇಶದಲ್ಲಿ ಎಷ್ಟು ಸಾವಿರ ಜಾತಿಗಳಿದೆಯೋ ಅಷ್ಟೋ ಜಾತಿಗಳಿಗೆ ಬದುಕು ಹಸನಾಗ್ಲಿಕ್ಕೆ ಏನ್ ಕೆಲಸ ಬೇಕೋ ಅದನ್ನು ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಕ್ಷೇತ್ರದಲ್ಲಿ ಕಾಲಿಟ್ಟವರು ನಾವು ಜಾತಿಯನ್ನ ದೂರ ಮಾಡಬೇಕಾದ್ರೆ ಎಲ್ಲ ಕಾಲಕ್ಕೂ ಜಾತಿ ಬರೋದಿಲ್ಲ. ಜಾತಿ ಯಾವಾಗ ಬೇಕಾಗ್ತದೆ ಅಂದ್ರೆ ನಾನು ಪ್ರೀತಿಯಿಂದ, ನನ್ನ ಹೆಮ್ಮೆಯಿಂದ ನನ್ನ ಜಾತಿ ಇಟ್ಕೋಬೇಕಾದ್ರೆ ಬೇಕಾಗುತ್ತೆ. ಎಜುಕೇಶನ್ ಅಂಡ್ ಜಾಬ್ ಈ ಸಂದರ್ಭದಲ್ಲೂ ಕೂಡ ಜಾತಿ ಬೇಕಾಗುತ್ತೆ. ಆದ್ರೆ ಮನುಷ್ಯರನ್ನ ಪ್ರೀತಿ ಮಾಡಲಿಕ್ಕೆ ಜಾತಿ ಅನಗತ್ಯ. ಅಲ್ಲಿ ನೀತಿ ಮತ್ತು ಕೆಲಸ ಮಾಡುತ್ತೆ. ಯಾರಿಗೆ ನೀತಿ ಇರ್ತದೆ ಅವರು ಎಲ್ಲಾ ಸಮುದಾಯವನ್ನ
ಗೆಲ್ಲಿಕ್ಕೆ ಕಾರಣ ಆಗ್ತದೆ. ಅಂತ ಎಲ್ಲ ಸಮುದಾಯವನ್ನು ಗೆದ್ದಂತ ಕೆಲಸವನ್ನ ಬಾಬು ಜಗಜೀವನ್ ರಾಮ್ ಅವರು ಮಾಡಿದ್ದಾರೆ.